टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹೇಮಾವತಿ ಲಿಂಕ್ ಕೆನಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಮಟ್ಟಿಗೆ ರಾದ್ಧಾಂತ ನಡೀತೋ ಗೊತ್ತಿದೆ ನಿಮಗೆ. ಸ್ವಾಮಿಗಳಿಂದ ಹಿಡಿದು ನಾಯಕರುಗಳ ತನಕ ಬೀದಿಗೆ ಬಂದು ಹೋರಾಟ ಮಾಡಿದ್ರು. ಏನಾಗುತ್ತೆ ಹಾಗಾದರೆ? ಇವತ್ತು ಭವಿಷ್ಯ ತೀರ್ಮಾನಕ್ಕೆ ಬರುತ್ತೆ, ಸಭೆ ನಡೆಯುತ್ತೆ. ಇವತ್ತು ಹೈ ವೋಲ್ಟೇಜ್ ಸಭೆ. ಇವತ್ತು ಸಂಸದರು, ಶಾಸಕರು ಎಲ್ರಿಗೂ ಆಹ್ವಾನ ಕೊಡಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ನಡೆಯುವಂಥ ಮೀಟಿಂಗ್. ಕೇಂದ್ರ ಸಚಿವ ಸೋಮಣ್ಣ ಇರ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಇರ್ತಾರೆ, ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಇರ್ತಾರೆ, ಶಾಸಕ ಶ್ರೀನಿವಾಸ್ ಇರ್ತಾರೆ, ಗುಬ್ಬಿ ಶ್ರೀನಿವಾಸ್, ತುರುವೇಕೆರೆ ಶಾಸಕ ಎಂ.ಟಿ. ಕೃಷ್ಣಪ್ಪ ಇರ್ತಾರೆ. ಇವತ್ತು ಇವರೆಲ್ಲರ ಸಮ್ಮುಖದಲ್ಲಿ ನಡೆಯುತ್ತೆ. ಯಾಕಂದರೆ ಯಾವುದೇ ಕಾರಣಕ್ಕೂ ಈ ಕೆನಲನ್ನು ತಿರುಗಿಸೋದನ್ನು ನಾವು ಒಪ್ಪಲ್ಲ. ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿತ್ತು. ಡಿ.ಕೆ. ಶಿವಕುಮಾರ್ ಕೂಡ ಇದಕ್ಕೆ ಸೊಪ್ಪಾಕಿರಲಿಲ್ಲ. ನೀರಿನ ಹಕ್ಕು ನಿಮ್ಮದಷ್ಟೇನೇನಾ? ಕುಣಿಗಲಿಗಿಲ್ವಾ ಅಂತ ಕೇಳಿದ್ರು ಅವರು, ಮಾಗಡಿಗೆ ಬೇಡವಾ ಅಂತ ಕೇಳಿದ್ರು ಅವರು. ರೈತರು, ಸ್ವಾಮೀಜಿಗಳು ಎಲ್ಲರೂ ಸೇರ್ಕೊಂಡು ಪ್ರತಿಭಟನೆ ಮಾಡಿದ್ರು. ಬಿಜೆಪಿ ನಾಯಕರುಗಳು ಕೂಡ ಸೇರ್ಕೊಂಡಿದ್ರು. ಇವತ್ತು ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳಿದೆ. ನಿರ್ಧಾರಕ್ಕೆ ಬರಬೇಕು, ಇಲ್ಲ ಅಂತಂದರೆ ತಪ್ಪು ಸಂದೇಶ ರವಾನೆ ಆಗುತ್ತೆ. ನಂಬರ್ 1. ಜೊತೆಗೇನು ಅಂದರೆ ಪ್ರತಿಭಟನೆ ಇನ್ನಷ್ಟು ಜಾಸ್ತಿ ಆಗಬಹುದು. ಇದಕ್ಕೆ ರಾಜಕೀಯದ ತುಪ್ಪ ಸುರಿಯಲಾಗುತ್ತೆ. ಬೇರೆ ಬೇರೆ ರೀತಿಯಲ್ಲೇ ಅದು ಧಗಧಗಿಸಬಹುದು. ಲಿಂಕ್ ಕೆನಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ನೋಡಬೇಕು. ಇದ್ರ ಹಿಂದೆ ಯಾರದೋ ಷಡ್ಯಂತ್ರ ಇದೆ, ಬೇಕು ಅಂತ ತಿರುಗಿಸ್ತಾ ಇದ್ದಾರೆ. ಮಾಗಡಿ ನೀರು ಕೊಡುವಂಥ ಉದ್ದೇಶ, ಈ ಮುಖಾಂತರ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಅವೈಜ್ಞಾನಿಕ. ಇದ್ರ ಹಿಂದೆ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಇದೆ, ಬೇರೆ ಬೇರೆ ನಾಯಕರ ಒತ್ತಡ ಇದೆ. ಸರ್ಕಾರ ಬೇಕು ಅಂತಲೇ ಇದನ್ನು ಮಾಡ್ತಾ ಇದೆ. ಇವೆಲ್ಲ ಮಾತುಗಳು ಕೂಡ ಕೇಳಿಬಂದಿತ್ತು.